ಎಷ್ಟೇ ಆದರೂ ಹಬ್ಬ ಹುಟ್ಟಿಕಿಲ್ಲೇ ಮನೆ ಮಕ್ಕಳು ಮನೇಲಿ ಇಲ್ದಿದ್ರೆ ಭಾಳ ಬೇಜಾರಾಗ್ತದಪ್ಪ. ಈಗ ಇಷ್ಟೊತ್ತಿಗಾಗಲೇ ಅಣ್ಣನ ಹತ್ರ ಬೇರೆ ಅಪ್ಪನ ಹತ್ರ ಬೇರೆ ದುಡ್ಡು ಕೇಳೋಕ್ಕೆ ಶುರು ಆಗಿರ್ತಿತ್ತು. ಬಟ್ಟೆ ಬೇಕು, ಬಳೆ ಬೇಕು, ಅದು ಬೇಕು, ಇದು ಬೇಕು ಅಂತ. ಅಲ್ಲ, ಅಣ್ಣ ಏನು ಯಾವುದಕ್ಕೂ ಕಮ್ಮಿ ಮಾಡಿರಲಪ್ಪ. ಹೇಳ್ಬೇಕಾದ್ರೆ ಮುಂಚೆನೇ ಕೊಟ್ಟಂಗೆ ಕೊಡ್ತಿದ್ದ. ಎಷ್ಟು ಜ್ಞಾನ ಮಾಡ್ತದೆ ಏನಲ್ಲಿ ಎಂತ ಇಸ್ಕೊಲೇನಪ್ಪ. ಉರ್ಸೋದೆ ಹಬ್ಬದಲ್ಲಿ ಒಂದು ಮನೆಗೆ ಕಳಿಸ್ದೆ ಹೆಂಗಂತ ಕಂಡಿದ್ದು ನಮ್ಮ ಮನೆ ಕರ್ಕೊಂಡು ಬರೋಕ್ಕೆ ಗೊತ್ತಿರಲಿಲ್ಲ. ಹಬ್ಬಕ್ಕೆ ಕರ್ಕೊಬರ್ಬೋದಿತ್ತು. ಅಂತ ಇನ್ನೊಂದು 4-5 ವರ್ಷಕ್ಕೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು. ಈಗ ಇಲ್ಲಿರಾಗಲೂ ಒಂದು ಹಬ್ಬ ಹುಟ್ಟಿಗೆ ಮನೇಲಿ ಇರದೇ ಇದ್ದರೆ ಈಗ ನೋಡೋ ತನಕ ಹೊರಗಡೆ ಬಿಟ್ಟಿದ್ದೇ ಅಲ್ಲ. ಹೇಳಿದೆ ನಮ್ಮ ಮುದ್ದಣಿಗೆ, ಅವನು ಕೇಳಲೇ ಇಲ್ಲ. ಹೆರಿಗೆ ಬಿಡಬೇಕು ಅಂದ. ಹಬ್ಬ ಬೇಡ, ಹುಡುಗಿ ಬೇಡ, ಎಂಥದ್ದು ಬೇಡ ಕಾಣ್ತದೆ. ಅತ್ತೆ, ಎಂತ ಯೋಚನೆ ಮಾಡ್ತಾ ನಿಂತೀರಿ? ಬೆಂಕಿ ಜೋರು ಆಗ್ಯದೆ, ದೊಡ್ಡಕ್ಕೆ ಉರಿತಾ ಇದೆ. ಹೊಂಚಿ ಒಲೆ ಮೇಲೆ ಇಟ್ಟೀನಿ, ಕಾಯ್ತಾ ಬಂತು. ಬತ್ತೀರಾ? ರೊಟ್ಟಿ ತಟ್ಕೊಡಿ, ನಾ ಬೇಯಿಸ್ತೀನಿ. ಬತ್ತೀನಿ ನಡಿ. ರೊಟ್ಟಿ ತಟ್ಕೊಡ್ತೀನಿ. ಏನು ಮಾವೇನು ತಿಂಡಿಗೆ ಬರೋ ಹೊತ್ತಾತ ಏನೋ ಮರತಿ. ಮುದ್ದಣ್ಣಿ ಎತ್ಲ ಹೋದ? ಜ್ಞಾನ ಮಾಡೋದು ಎಂಥದೇ ಹಬ್ಬ ಅಂತ. ಈಗ ಬುಳ್ಳಿ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅಣ್ಣನ ಹತ್ರ ಅಪ್ಪನ ಹತ್ರ ಅದಕ್ಕೆ ಇದಕ್ಕೆ ಅಂತೇಳಿ ದುಡ್ಡು ಕೇಳೋಕ್ಕೆ ಶುರು ಮಾಡ್ತಿತ್ತು. ಈ ಸತಿ ಹಬ್ಬಕ್ಕೆ ಕಳ್ಸಲ್ಲ ಅಂತಲ್ಲ. ಹೆಣ್ಣು ಹುಡುಗರು ಹಬ್ಬ ಹುಡುಗಿಲ್ ಮನೇಲಿ ಇಲ್ದಿದ್ರೆ ಭಾಳ ಒಂಥರ ಮನ್ಸಿಗೆ ಬೇಜಾರಾಗ್ತದೆ. ಅದೇ ಜ್ಞಾನ ಮಾಡ್ತಾ ನಿಂತಿದ್ದೆ. ನಡಿ ರೊಟ್ಟಿ ಬೇಸನ ಮರತಿ. ಎಂಥ ಜನ ಅಲ್ಲೆಲ್ಲ ದೂರದಲ್ಲಿದ್ದ ಮಗಳು ನೆನೆಸ್ಕೊಂಡು ಅದು ಕೊಡಬೇಕಿತ್ತು, ಇದು ಕೊಡಬೇಕಿತ್ತು ಅಂತ ಯೋಚನೆ ಮಾಡೋಕ್ಕೆ ಗೊತ್ತಾಗ್ತದೆ. ಇಲ್ಲೇ ಇದ್ದೀನಿ ಸೊಸೆ, ಏನು ಬೇಕು ಅಂತ ಒಂದು ಮಾತು ಕೇಳಬೇಕು ಅಂತ ಅನ್ಸಲ್ಲ. ಮತ್ತು ಸೊಸೆ ಅಂದರೆ ಮಗಳ ಥರನೇ ನೋಡ್ಕೊಳ್ಳೋದಂತೆ, ಹಂಗಂತೆ ಹಿಂಗಂತೆ ಎಲ್ಲ ಬರೀ ಬಾಯಲ್ಲಿ ಹೇಳೋದಷ್ಟೇ. ಹೌದು ಮಾತ್ರ ಅಲ್ಲ. ಬುಳ್ಳಿ ಇದ್ದಿದ್ರೆ ಬಳೆ ಇಡೋಕ್ಕೆ ಹೋಗೋಣ ಹಂಗೆ ಹಿಂಗೆ ಅಂಥೇಳೆಲ್ಲ ಹೇಳ್ತಿರ್ತಿದ್ಲು. ನೀವು ಬಳೆ ಇಡೋಕ್ಕೆ ಯಾವತ್ತು ಹೋಗ್ತೀರಿ ಅತ್ತೆ? ಹೋದಾಗ ಬಳೆ ತನ್ನಿ ಅವಳಿಗೂ, ಆಮೇಲೆ ಬಂದಾಗ ಇಟ್ಕೊತಾಳೆ. ಇಲ್ಲೇ ನಾನು ಈ ಸತಿ ಬಳೆ ಗಿಳೆ ಅಂತ ಇಡೋಕ್ಕೆ ಹೋಗಲ್ಲ. ಹೇಳೀನಿ ಮುದ್ದಣ್ಣಿ ಹತ್ರ, ನೀವಿಬ್ಬರೇ ಹೋಗಿ ನಿಂಗೂ ಹಬ್ಬಕ್ಕೆ ಅಂತ ಬೇಕು ತಗೊಂಡ ಬಳೆ, ನನಗೂ ಬುಳ್ಳಿಗೂ ನೀನೇ ತಗೋಬಾ. ಅಳತೆ ಬಳೆ ತಗೊಂಡು ಹೋದರೆ ನನ್ನವೇ ಅಂತವು ಒಂದೇ ಥರದ ಬಳೆ ಇಡೋದು ಯಾವಾಗಲೂ. ಇವು ಏನು ಮಾಸ್ಲು ಗನಗೆ ಅದಾವೆ, ಬಿಟ್ಟರೆ ಅದಕ್ಕೆ ಅಂತ ಬೇಕು. ಬೇಕಾದ್ರೆ ಫೋನ್ ಮಾಡಿದಾಗ ಹೇಳ್ತದನ ಕೇಳ್ಕೊಂಡು ನೀವಿಬ್ರು ಗಂಡ ಹೆಂಡ್ತಿ ಹೋಗ್ಬರ್ರೆ. ನಾನು ಈ ಸತಿ ಬರೋಲ್ಲ, ಬ್ಯಾಟಿಗೂ ಬೇಡ, ಎಂಥದ್ದು ಬೇಡ ಆಗ್ಯದೆ. ಇದೊಬ್ಬಳು ಎಂಥ ಕಾರು ಹಿಂಗೆ ಮಾಡ್ತದೆ ಏನು? ಒಂದು ವಸ್ತುನ್ನು ಇಟ್ಟಲ್ಲಿ ಇರಕ್ಕೆ ಬಿಡಲ್ಲ. ಅಚ್ಚಿಗಿಂದ ಅಚ್ಚಿಗೆ ತೆಗೆದು ಇಟ್ಟಾತು. ಶರ್ಟ್ ಇಲ್ಲೇ ಇಟ್ಕೋತಿದ್ದೆ, ಈಗ ಕಾಣಕ್ಕಿಲ್ಲಪ್ಪ. ಎಂತ ಆತೇನು? ಪಲ್ಲವೇ, ಮುದ್ದಣ್ಣೆ ಕರ್ದಂಗೆ ಆಗ್ತದಲ್ಲೇ. ಎಂತಕ್ಕೆ ಮರ್ದೆ ಏನು ತಿಂಡಿಗೆ ಬಂದರೆ ಅಪ್ಪ ಮಗ ಇಬ್ಬರು. ನಡಿ ರೊಟ್ಟಿ ಒಂದು ತೊಟ್ಟು ಮುಗಿಸ್ಕೊಂಡು ಮರತೆ ಮುಂಚೆ ಕೆಂಡದಲ್ಲಿ ಬೇಸಕ್ಕಾಗ್ತದೆ ಅಂತ ನೋಡಿದೆ. ನಡಿ ಎಂತ ಕೇಣ? ಅಯ್ಯೋ, ಅವ್ರದ್ದು ಇದ್ದಿದ್ದೆ ಅತ್ತೆ. ಎಂಥ ಕಾರು ಒಂದು ಕರೀತಾನೆ ಇರ್ತಾರೆ. ಕಾಲಡಿ ಇದ್ದರೂ ಎಂತ ಕಾಣಲ್ಲ. ಹೋಗಿ ತೆಗೆದು ಕೈಯಲ್ಲೇ ಕೊಡ್ಬೇಕು ಅವರಿಗೆ, ಹುಡ್ಕೊಂಡ್ಲಿ. ಎಂತ ಬೇಕಾಗಿದೆ ಏನ? ಪಲ್ಲವೇ, ಅಮ್ಮ ಪಲ್ಲವೇ ಇಲ್ಲ ಅಲ್ಲೇ. ಈ ಥರ ಕರಿತಿದ್ದೀನಿ, ಎತ್ಲಾಗ ಹೋಗ್ಯದ ಹಂಗಾರೆ? ನಾನು ಶರ್ಟ್ ಇಲ್ಲಿ ಇಟ್ಟಿದ್ದಿಲ್ಲ ಮರತಿ. ಎಂತಕ್ಕೆ ಹಿಂಗೆ ಮಾಡ್ತದಂತ ನೋಡೋದು. ಶರ್ಟು ಪ್ಯಾಂಟು ಇವನ್ನೆಲ್ಲ ಎಲ್ಲಿ ಕೈಗೆ ತಂದು ಕೊಡೋಕ್ಕೆ ಜನ ಬೇಕಾ ಮನೇಲಿ? ನಿನಗೆ ಎಂತ ಬೇಕೋ ಏನೋ ಅಂತ ಕೇಳೋಕ್ಕೆ ಮಾತ್ರ ಗೊತ್ತಾಗಲ್ಲ. ಬರೀ ಇವ್ರ ಸೇವೆ ಮಾಡ್ತಿರ್ಬೇಕು. ಅಲ್ಲೇ ಅದೇ ಸ್ವಲ್ಪ ಹುಡುಕಿದ್ರೆ ಸಿಗ್ತದೆ. ತಕ್ಕಾಳಿ ಪಲ್ಲವೇ, ಎಂತ ಜ್ಞಾನ ಮಾಡ್ತಾ ನಿಂತ್ಕೊಂಡಿಯೇ? ಅಲ್ಲೇ ಮುದ್ದಣ್ಣಿ ಕರಿತದ ನಂಚೂರು ಹೋಗಬಾರ್ದ? ಎಂತ ಕೇಳಬಾರ್ದಾ? ಈಗ ಇದಕ್ಕೆ ಒಂದು ಯಾಜೆ ಕೈ ಕೊಟ್ಕೋತೀರಿ. ಎಷ್ಟೊತ್ತಾಗ್ಯದ ನೋಡೋಣ ಕರಿತಾ. ಎಂತ ಜ್ಞಾನ ಮಾಡ್ತಾ ನಿಂತೀಯೇ? ಅಯ್ಯೋ, ಶರ್ಟ್ ಅಲ್ಲೇ ಅದೇ ಅತ್ತೆ. ಒಂಚೂರು ಹುಡುಕಿ ತಕ್ಕೊಳಕ್ಕಾಗಲ್ಲ ಅವರಿಗಷ್ಟೇ. ನಾನು ಬುಳ್ಳಿದೇ ಯೋಚನೆ ಮಾಡ್ತಾ ಇದ್ದೆ. ಹಬ್ಬಕ್ಕೆ ಬಂದಿದ್ರೆ ಎಲ್ಲ ಒಟ್ಟಿಗೆ ಹಬ್ಬ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆ ಹೇಳಿದ್ದು ನಾನು ಅವಾಗ ಹಾಸ್ಟೆಲಿಗೆ ಸೇರ್ಸೋದು ಬೇಡ ಅಂತ. ನನ್ನ ಮಾತು ಯಾರೂ ಕೇಳಲ್ಲ.
ಈಗ ನೋಡಿ ಹಬ್ಬದಲ್ಲೆಲ್ಲ ಬರೀ ಯೋಚನೆ ಮಾಡ್ತಾ ಇರಬೇಕು. ಹೋದ ವರ್ಷ ಒಟ್ಟಿಗೆ ಹೋಗಿ ಎಲ್ಲ ತೊಗೊಂಡಿದ್ದು ನಂಗೆ ಅದೇ ಎಲ್ಲ ಜ್ಞಾನ ಆಗಿ ಒಂಥರ ಬೇಜಾರಾದಂಗೆ ಆಗ್ತಾ ಇದೆ. ಹ್ಞೂನೇ, ನನಗೂ ಹಾಗೆ ಆಗಿದೆ. ಈಗ ಬೇಜಾರು ಮಾಡ್ಕೊಂಡೆ ಅಂತ ಮಾಡೋಕ್ಕಾಗಲ್ಲ. ದಿನ ಹೋದಂಗೂ ಎಲ್ಲ ಒಂಥರ ಹಾಳು ಮರ್ತು ಹೋಗ್ತದೆ. ನಡಿ ನಡಿ, ಈಗ ಅಲ್ಲಿ ಮುದ್ದಣಿ ಅಂತ ಕೇಳ್ತಾ ಇದ್ದಾನೆ, ಕೊಡು ನಡಿ. ಓ, ಇಲ್ಲೇ ಬಂದಲ್ಲ. ಅಲ್ಲ, ನಿಂಗೇನು ಬಂತ ಮುದ್ದಣೆ? ಇಂಥ ಚಳಿಲಿ ಬರೀ ನಟ್ಮನೇಲಿ ಹಾಕೊಂಡಿದ್ದೀಯಲ್ಲ, ಹಂಗಿಲ್ಲ ನಿಂಗೆ? ಹಂಗೆ ಅದವೇ, ಆದರೆ ಎಲ್ಲಿ ಅದೇ ಅಂತ ಗೊತ್ತಿರಲ್ಲಲ್ಲ. ಎಲ್ಲರೂ ತೊಗೊಂಡೋಗಿ ಇಟ್ಟಿರೋದು, ನಾ ಹುಡುಕ್ದಾಗ ಯಾವೂ ಸಿಕ್ಕಲ್ಲ. ಕರೀತ ಎಷ್ಟೊತ್ತಾಯ್ತು ನೋಡೋಣ ಹೇಳು. ಒಂಚೂರು ಬರೋಣ ಅಂತ ನೋಡ್ತಾ, ತಕ್ಕೊಡೋಣ ಅಂತ ನೋಡ್ತಾ. ನೀನು ಇಲ್ಲೇ ಇದ್ದೀಯ ಮಾರುತಿ, ಒಂಚೂರು ಹೇಳೋಕ್ಕಾಗ್ಲಮ್ಮ ನಿಂಗೆ ಹೋಗ್ದಾಗ ಕೊಟ್ಟು ಬಾ ಅಂತ ಹೇಳಿ. ಏನು ದಂಡು ಕಡಿತಾ ಇದೆ ಇಲ್ಲೇ? ಅಯ್ಯೋ, ಅಲ್ಲೇ ಎಲ್ಲ ಅದಿಯಂತೆ ಮಾರಯ್ಯ. ಹಂಗೆ ರೂಮ್ ಒಳಗೆ ಇದ್ದಿದ್ದು ನಿಂಗೆ ಹುಡ್ಕಿಣಕ್ಕೆ ಕೊಡ್ದಣ್ಣ ಮುದ್ದಣೆ. ಬರ್ತದ ನಡಿ. ಬುಳ್ಳಿಗೆ ಏನಾತಲ್ಲ, ಅದೇ ಇಬ್ಬರು ಮಾತಾಡ್ತಾ ನಿಂತಿದ್ದ. ಅದು ಪಾಪ ಬೇಜಾರು ಮಾಡ್ಕಿತಿತ್ತು. ಹಬ್ಬಕ್ಕೆ ಕಳಿಸ್ತಾ ಇದ್ರೆ ಹಬ್ಬ ಮಾಡೋದು ಹೆಂಗೆ, ಮನೇಲಿ ಯಾರಿದ್ರು ಬುಳ್ಳಿ ಇದ್ದಂಗೆ ಆಗಲ್ಲ ಅಂಥೇಳಿ ಅದೇ ಹೇಳ್ತಾ ನಿಂತಿತ್ತು. ಅಮ್ಮ, ನೀ ಸುಮ್ಮನಿರು ಮಾರತಿ. ಬುಳ್ಳಿ ಮೊನ್ನೆ ಅಷ್ಟೇ ಬಂದು ಹೋಗಿದೆ. ದಿನಕ್ಕೂ ಬುತ್ತಾ ಇದ್ರು ಮತ್ತು ಅವ್ರನ್ನಲ್ಲಿ ಹೊರಗಡೆ ಅಂತ ಬಿಟ್ಟಿದೆ ಅಂತಕ್ಕೆ ಹೇಳ್ಯಾರೆ ಅವರು. ಪಾಠ ಎಲ್ಲ ಮಿಸ್ ಆಗ್ತದೆ, ಆಗಲ್ಲ, ಇನ್ನೊಂದು ಸತಿ ಯಾವಾಗಲಾರು ಇನ್ನೊಂದು ಸತಿ ಅಂತ ಏನು ದಸರಾ ರಜೆ ಬರ್ತದಲ್ಲ, ಇನ್ನೊಂದು ತಿಂಗಳು ಆವಾಗ ಬರ್ತದೆ. ಇಲ್ಲದೆ ಹಬ್ಬ ಮಾಡೋಕ್ಕಾಗಲ್ಲ ಅಂತ. ಏನು ಬುಳ್ಳಿ ಒಬ್ಬಳೇ ಅಲ್ಲ, ಎಲ್ಲರೂ ಹೊರಗಡೆ ಇರೋ ಹುಡುಗರು ಯಾರೂ ಹಬ್ಬಕ್ಕೆ ಬರೋಲ್ಲ. ಅವ್ರ ಮನೇಲೆಲ್ಲ ಏನು ಹಬ್ಬ ಮಾಡಲ್ಲ. ಹಂಗೆ ಅತ್ತೆ ಸೊಸೆಗೆ ಬೇರೆ ಅಂತ ಕೆಲಸ. ಅದಾತಲ್ಲ, ಅದು ಹೆಂಗೆ ಬರೋಲ್ಲಲ್ಲ. ನೀನೊಂದು ಕೆಲಸ ಮಾಡಿ ಮುದ್ದಣ್ಣೆ, ಇಂದ ನೀನು ಪಲ್ಲವಿ ಪ್ಯಾಟಿಗೆ ಹೋಗಿ ಬಳೆ ತಗೊಂಡು ಪಲ್ಲವಿಗೆ ಎಂತೆಂಥ ಬೇಕು ಒಂದು ಕೊಡ್ಸ್ಕೊಂಡ, ಬುಳ್ಳಿಗೂ ಒಂದು ಜೊತೆ ಬಳೆ ತಗೊಂಡು ಬುಲ್ಲಿ ಫೋನ್ ಮಾಡಿದಾಗ ಕೇಳ್ಬೋದಿತ್ತು. ಮೊನ್ನೆ ಫೋನ್ ಮಾಡಿದಾಗ ನಂಗೆ ಯಾನೇ ಮರ್ತೋತ್ತು ಮರಯ್ಯ ಅಂತ ಬೇಕು ಅಂತ ಕೇಳೋಕ್ಕೆ. ಶಾಸ್ತ್ರಕ್ಕೆ ಒಂದು ಜೊತೆ ಬಳೆ ತಗೋಬಲ್ಲಿ, ಅದು ಬಂದಾಗ ಇಲ್ಲಿ ಅಂತ ಬೇಕು ಅದನ್ನು ಕೊಡ್ಸೋರು ಸಹ ಹಿಂದೆ ಹೋಗ್ಬಲ್ಲಿ. ಚೂರು ಹೊಳು ಆದಂಗೆ ಆಗ್ಯದೆ. ಹಾಂ, ಹಿಂಗೆ ಸಿಕ್ಕಾಕೋಬೇಕು. ಮೊನ್ನೆ ಹೋಗೋಣ ಅಂದರೆ ಬುಳ್ಳಿನೂ ಇಲ್ಲ, ಅದು ಬಂದಾಗಲೇ ಹೋಗೋಣ, ಏನು ಹಬ್ಬಕ್ಕೆ ತಗೋಬೇಕು ಅನ್ನೋದೇನಿಲ್ಲ ಅಂತಿದ್ರಾ. ಈಗ ಏನು ಹೇಳ್ತೀರಿ ನೋಡ್ತೀನಿ. ಎಂಥದ್ದು ಬೇಡ ಅಮ್ಮ. ಈಗ ಅಂತ ಬಳೆ ಇಡೋಕ್ಕಂತ ಹೋಗೋದುಂದೆ ಅಂತ ಹೇಳೋ, ಬಳೆ ಏನು ಹಾಕಲ್ಲ, ಮತ್ತು ಒಂದು ಬಳೆ ಇಡೋದುಂದೆ ಅಂತಕ್ಕೆ. ಎಂತ ಬೇಕಾದರೆ ಬುಳ್ಳಿ ಬಂದಾಗಲೇ ಬೇಕಾದ್ರೆ ಅವರೇ ಇಬ್ಬರು ಹೋಗಿ ಬಂದ್ಕೊಂಡ್ಲಿ. ಏನು ಹೊಸ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತೀಯ ನೀನು. ಆ ಬಳೆ ಹೆಂಗಿದ್ರು ಈಗ ತವ್ರ ಮನೆಯಿಂದ ಅರ್ಶಿನ ಕುಂಕುಮಕ್ಕೆ ತರೋರು ತತ್ತಾರೆ, ಮತ್ತು ಇಲ್ಲಿಂದ ಒಂದೇ ಅಂತ ಬಳೆ. ಸುಮ್ಮನೆ ನನಗೆ ಬೇರೆ ಕೆಲಸ ಸುಮಾರು ಅದಾವ ಮಾರತಿ. ನಿಂಗೆ ಎಂತ ಆಗ್ಯದ ಮುದ್ದಣ್ಣೆ? ಬುಳ್ಳಿ ಬಂದಾಗ ಹೋದರೆ ಹಬ್ಬಕ್ಕೆ ಹೋದಂಗೆ ಆಗ್ತದನ. ಹಬ್ಬ ಅಂದರೆ ಈ ಗೌರಿ ಹಬ್ಬ ಅಂತಾನೆ ಎಲ್ಲ ಹೆಣ್ಣುಡುಗರಿಗೂ ಒಂದು ಇದಿದ್ದಂಗೆ. ನಮ್ದು ಹಿಂದಿನ ಕಾಲದಿಂದನೂ ನಾವು ಹೋಗ್ತಿದ್ದು ಬಳೆ ಇಡೋಕ್ಕೆ ಅಂತ. ಈಗೊಂದು ಹೋಗೋಕ್ಕಾಗದೇ ಇದ್ರಿ ಎಂಥದ ಬಳೆ ತಗೊಂಡ್ಲಿ, ಮನೇಲಿ ಹಾಕದೇ ಇದ್ರೆ ಹೊರಗಡೆ ಎಲ್ಲ ಹೋಗೋಷ್ಟೊತ್ತಿಗೆ ಹಾಕಲ್ಲ. ಬಳೆ ಅಲ್ದಿದ್ರೆ ಬಟ್ಟೆ ಎಂಥದಾರು ಒಂದು. ಬಳೆ ಅಲ್ದಿದ್ರೆ ಬಟ್ಟೆ ಅಲ್ಲ, ಬಟ್ಟೆ ಎರಡನ್ನೂ ತಗೋಬ. ಹಬ್ಬಕ್ಕೆ ಒಂದು ಉತ್ಸವದ ಹಬ್ಬದಲ್ಲಿ ಒಂದು ಬಟ್ಟೆ ತಗೊಂಡೆ ಇದ್ಮೇಲೆ ಯಾಕೆ ಅದೊಬ್ಳು ತಗೊಂಡ್ಲಿ, ಬುಳ್ಳಿ ಬೇಕಾದ್ರೆ ಬುಳ್ಳಿ ಬಂದ ಮೇಲೆ ತಗೊಂಡ್ಲಿ, ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ಹೋಗ್ಬಲ್ಲಿ. ನಾವೇ ಎಲ್ಲ ಅವಾಗ ಹೋಗ್ತಿದ್ದು ಆ ಕಾಲದಲ್ಲೇ. ಈ ಕಾಲದಲ್ಲಿ ನಿಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ಎಂಥ ಜ್ಞಾನ ಮಾಡಿದ್ರು ಬುಳ್ಳಿ ಹಬ್ಬಕ್ಕೆ ಬರೋಲ್ಲ ಅನ್ನೋದೇ ಒಂಥರ ಮುನ್ಸಿಂದ ಹೋಗೋದೇ ಇಲ್ಲ ಮರಯ್ಯ. ನೀ ಮತ್ತೆ ಅದನ್ನೇ ಹೇಳ್ತಿರ್ಬೇಡ ಅಮ್ಮ. ನಿಂಗೆ ಒಬ್ಳಿಗೆ ಹಾಗೆ ಅಂತ ಮಾಡಿಯ, ನಮಗೆಲ್ಲ ಮನ್ಸಲ್ಲಿ ಬೇಜಾರಿಲ್ಲ ಅಂತ ಮಾಡಿಯ. ನೀ ಹೇಳ್ಕಿತೀಯ, ನಾವು ಹೇಳ್ಕಿಣಲ್ಲ ಅಷ್ಟೇ. ಬತ್ತಾ ಎಲ್ಲ ಅಭ್ಯಾಸ ಆಗ್ತದೆ ಬಿಡು. ಒಂದು ಕೆಲಸ ಮಾಡೋಣ, ಹಬ್ಬದ ಬೆಳಿಗ್ಗೆ ಭಾನುವಾರ ಬೇಗ ಒಂದು ಇದನ್ನು ಮಾಡಿ ಕೊಲಿಗಿಟ್ಟು ತಗೊಂಡು ಹೋಗೋಣ. ಈ ಸತಿ ಎಲ್ಲರೂ ಹೋಗೋಣ. ಹಂಗೆ ಎಲ್ಲರೂ ಹೋದ್ರೆ ಅಲ್ಲಿ ನೋಡೋಕೆ ಬಿಡ್ಬೇಕಾತಲ್ಲ. ಸುಮ್ಮನೆ ಕೇಳ್ಕೊಂಡೆ ಇಲ್ಲಿಂದ ಅಲ್ಲಿ ತನಕ ಹೋಗಿ ಹಾಗೆ ಬರೋದಾ? ಆ ತಲೆ ಬಿಸಿ ನಿಂಗೆ ಎಂತಕ್ಕೆ? ನಾ ಇದ್ದೀನಿ, ಬಿಡ್ತಾರೆ ಎಂತ ಮಾಡ್ತಾರೆ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತದೆ. ಹೋಗ್ಬೇಕಾರೆ ಮುಂಚೆನೇ ಎಂತಕ್ಕೆ ನಿಂಗೆ ಅದೀಗ? ಹಾಂ, ಈಗ ಅದನ್ನೇ ಒಂದು ತರ್ಕ ಮಾಡ್ತಾ ಇಲ್ಲಿ ಇಟ್ಕೊಳೋದು ಬೇಡ. ನಡೀರಿ, ನಿಮ್ಮ ಕೆಲಸ ಎಂತ ಅದೇ ನೋಡ್ಕೇಳಿ. ನೀನು ಅಪ್ಪ ಇಲ್ಲಿಗೆ ಹೋದ್ರೆ ತಿಂಡಿಗೆ ಬಂದ್ರೆ ಎಂತ ಮರಯ್ಯ ಬಂದಿದ್ರೆ ಅತ್ಲಾಗ ಹಾಗೆ ರೊಟ್ಟಿ ಬಿಸಿನೇ ಕೊಡೋಕ್ಕಾತಿತ್ತು. ಅವು ತಣ್ಣಗಾದ್ರೆ ಆಮೇಲೆ ಮತ್ತೊಂದು ಸತಿ ಹೆಂಚಿಗೆ ಹಾಕ್ಕೊಡು ಅಂತ ಕುತ್ಕೋತಾರೆ ನಿನ್ನ ಅಪ್ಪ. ರೊಟ್ಟಿ ಹಚ್ಕೊಂಡ್ರೆ ಹೀರಗ್ಲ.
ಓ ಇವತ್ತು ರೊಟ್ಟಿನಾ? ಬಂದೆ ಬಂದೆ, ನಾನು ಒಂದು ಶರ್ಟ್ ಹಾಕಿ ಬರ್ತೀನಿ. ಅಪ್ಪ ಅದರೇ ಈಗಷ್ಟೇ ಅಲ್ಲಿ ನೋಡ್ದಂಗೆ ಆತಪ್ಪ, ಬರ್ತಾರೆ ಅವರು ಬರ್ತಾರೆ. ಬಂದು ಒಂಚೂರು ಗೆದ್ದೆ ಕಡೆ ಹೋಗ್ಬೇಕು ಮರತಿ ಅಮ್ಮ. ನಾನು ಅಪ್ಪ ಹೋಗ್ತೀವಿ. ಏನು ತರ್ಸೆ ಬಂದು ಕೂತದೆ ಹಂಗಿಂಗೇನಲ್ಲ. ಅವು ಪೂರ್ತಿ ಏನಾರು ಮಣ್ಣಿಗೆ ಊರಿದ್ರೆ ಮತ್ತು ಕಳೆ ತೆಗೆದು ಪುರ್ಗಣಕ್ಕೇನಾಗಲ್ಲ. ಹೌನಾ? ಹೋಗದವ್ರು ನಾನು ಬರ್ತೀನಿ. ಎಲ್ಲರೂ ಹೋಗೋಣ. ನಡಿ ನಡಿ, ಈಗ ಪಲ್ಲವಿ ನಡಿ. ಎಂಥದ್ದೇ ಆಗಲಿ, ನಮ್ಮ ಪಲ್ಲವಿಗೆ ನಾದ್ನಿ ಅಂದರೆ ಭಾಳ ಆಸೆದೆ ಮಾತ್ರ. ಎಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕಿತ್ತದೆ. ಅದಿಲ್ಲದೆ ಇದ್ದಿದ್ದಕ್ಕೆ ನಾನೊಬ್ಬಳೇ ಜ್ಞಾನ ಮಾಡೋದೇನೋ ಅಂತ ಮಾಡಿದ್ದೆ. ಆಗಲಿ, ಇಷ್ಟಾರೊಂದು ಜ್ಞಾನ ಅದೆಯಲ್ಲ, ಹಿಂಗೆ ಇದ್ರೂ ಸಾಕು. ಅದಕ್ಕೆ ನಾನೇ ಕಡ್ಪೂರ್ತಿ ಹಿಂಗೆ ಇದ್ದುಬಿಟ್ರೆ ಬೇಕಾದಷ್ಟು ಆಯ್ತು. ಎಲ್ಲಿ ನಾನು ಎಷ್ಟು ಸಿರಕ್ಕಾಗ್ತದೆ? ನಾ ಹೋದ್ಮೇಲೆ ಇದೇ ನೋಡ್ಕೋಬೇಕಲ್ಲ ನಾದ್ನೇನ. ಇಷ್ಟೇ ಇದ್ರೂ ಸಾಕು. ನಿಮ್ಮ ಕಡೆ ಎಲ್ಲ ಹಬ್ಬ ಜೋರನ್ನ ಬಳೆ ಇಟ್ಕೊ ಬಂದ್ರ? ಅಲ್ಲ, ಮೊನ್ನೆಯಿಂದ ಮುದ್ದಣ್ಣಿ ಹೇಳ್ತಾ ಇದ್ದ ಹೇಳ್ಬೇಕು ಅಂತ. ಈಗ ಅವನಿಗೆ ಜ್ಞಾನ ಮರ್ತೋತೇನ. ನಮ್ಮ ಏರಿಯನೆಲ್ಲ ನೋಡೋದು ಭಾಳ ಕಮ್ಮಿ ಮಾಡಿರಿ. ಸುಮಾರು ಜನ ನೋಡಿ, ನೀವು ನೋಡಿ ನಿಮ್ಮ ನೆಂಟಿಷ್ಟಿಗೂ ಹೇಳಿ ಆತ. ಮೊನ್ನೆ ಪಟಾಕಿ ಹಿಡಿದು ಬಂದವನು ಹಂಗೆ ಬೇಜಾರು ಮಾಡ್ಕೊಂಡು ಹೋಗ್ಯಾನಂತೆ. ಅದೇ ಅಂಥದ್ದು ಇದು ಮಾಡ್ಕೋಬೇಕಂತಪ್ಪ. ದಿನ ಇಡೀ ನಿಮ್ಮ ಇದಕ್ಕೆ ಮೊಬೈಲಿಗೆ ಬರಬೇಕು ಅಂದರೆ ಹೇಳ್ಕೊಟ್ಟನೆ ಮಾರ ಮುದ್ದಣ್ಣಿ. ಜ್ಞಾನೇ ಮರ್ತೋತು. ಅದನ್ನು ಮಾಡ್ಕೇಳಿ ಆತ. ಅಮ್ಮ, ನೀವು ಅಷ್ಟು ಹೇಳೋ ಬದಲು ನನ್ನೇ ಒಂದು ಸ್ವಲ್ಪ ಕರೆದಿದ್ರೆ ಬಂದು ಹೇಳ್ತಿದ್ದೆ. ಹೌದಾ? ಜ್ಞಾನ ಮಾಡಿದ್ದು ಒಳ್ಳೇದಾಯ್ತು. ಅಲ್ಲ, ಎಂತ ಗೊತ್ತಾ, ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನಲ್ನ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತ. ನೀವೇ ನೋಡ್ದಂಗೆ ಎಲ್ಲ ಬೇರೆ ಚಾನಲೆಲ್ಲ ಎಷ್ಟೆಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮಾರ. ನಮ್ಮದು ನೋಡಿದ್ರೆ ಹಿಂಗೆ. ಅಲ್ಲ, ನಿಮ್ಮಲ್ಲೇ ಸುಮಾರು ಜನ ಹೇಳ್ತೀರಿ ವಿಡಿಯೋ ಎಲ್ಲ ಇಷ್ಟು ಚೆನ್ನಾಗಿ ಬರ್ತವೆ, ಆದರೂ ವ್ಯೂವರ್ಸ್ ಯಾಕೆ ಕಡಿಮೆ ಅಂತ. ನಾವೆಂತ ಹೇಳೋಣ? ನೀವೇ ಒಬ್ಬರಿಂದ ಒಬ್ರಿಗೆ ಹೇಳಿ ಅದನ್ನು ಒಂಚೂರು ಜಾಸ್ತಿ ಮಾಡಿ ಆತ. ನೀವು ಕೇಳ್ದಂಗೆ ವೀಡಿಯೋನೂ ಮಾಡ್ತಿದ್ದೀವಿ.